ಪ್ರೈಸ್ ಲಾರ್ಡ್, ಹಾಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರಾತ್ಮನ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲೂ ಹೇರಳವಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 65ನೇ ಅಧ್ಯಾಯ 13ರಿಂದ. ಕೀರ್ತನೆಗಳು 65ನೇ ಅಧ್ಯಾಯ 13ರಿಂದ. ಹುಲ್ಲುಗಾವಲುಗಳು ಕುರಿ ಹಿಂಡುಗಳೆಂಬ ವಸ್ತ್ರವನ್ನು ಹೊದೆದುಕೊಂಡಿವೆ. ತಗ್ಗುಗಳು ಬೆಳೆಯಿಂದ ಶೋಭಿಸುತ್ತಿವೆ. ಅವು ಆನಂದ ಘೋಷ ಮಾಡಿ ಹಾಡುತ್ತವೋ ಎಂಬಂತಿವೆ. ನೋಡಿ, ಹುಲ್ಲುಗಾವಲುಗಳು ಕುರಿ ಹಿಂಡುಗಳೆಂಬ ವಸ್ತ್ರವನ್ನು ಹೊದ್ದುಕೊಂಡಿವೆ. ನೋಡಿ, ಕಾಡಿನಲ್ಲಿ ಒಳ್ಳೆ ಮಳೆ ಚೆನ್ನಾಗಿ ಬಂದು ಒಳ್ಳೆ ಮಳೆ ಬಂದು ಅದಕ್ಕೆ ಬೇಕಾದ ಹುಲ್ಲು ಮೇವುಗಳು ಈಗಾಗಲೇ ನಾವು ಹಿಂದೆ ತಿಳಿದುಕೊಂಡ ಹಾಗೆ, ನಿನ್ನೆ ಸಂದೇಶದಲ್ಲಿ ಕೂಡ ತಿಳಿದುಕೊಂಡ ಹಾಗೆ, ಎಲ್ಲ ಆಯಾಯ ಪ್ರಾಣಿಗಳಿಗೆ ಆಯಾಯ ಮೇವುಗಳು ಬಂದು ಕಾಡಿನಲ್ಲಿ ಪ್ರಾಣಿಗಳು, ಕುರಿ ಹಿಂಡುಗಳು, ರೈತರು ಸಾಕುವಂಥ ಕುರಿ ಹಿಂಡುಗಳು ಕೂಡ ಸಂತೋಷವಾಗಿ ಹೋಗಿ ಸಂತೋಷವಾಗಿ ತಿಂದುಕೊಂಡು ಹೊಟ್ಟೆ ತುಂಬ ಮಾಡಿ ಭಾಳ ಸಂತೋಷವಾಗಿ ಕುರಿ ಹಿಂಡುಗಳು ಕೂಡ ಅಷ್ಟು ಚೆನ್ನಾಗಿ ಬೆಳೆದು ಸಂತೋಷವಾಗ್ತದಂತೆ. ದೇವರ ನಮಗೆ ಸ್ತೋತ್ರ. ಆದರೆ ಇವತ್ತು ಕಾರಣ ಎಲ್ಲಿ ಮಳೆ ಇಲ್ಲ, ಹುಲ್ಲು ಇಲ್ಲ, ದನಕರುಗಳಿಗೆ, ಕುರಿಗಳಿಗೆ, ಮೇಕೆಗಳಿಗೆ, ಕುರಿ ಹಿಂಡುಗಳಿಗೆ ಮೇವೇ ಇಲ್ಲ, ಕಾಡು ಪ್ರಾಣಿಗಳಿಗೂ ಮೇವುಗಳೇ ಇಲ್ಲ. ನೋಡಿ, ಬತ್ತಿ ಹೋಗಿವೆ, ಕುಡಿಯೋಕ್ಕೆ ನೀರಿಲ್ಲ. ಕಾರಣ ಯಾವುದು? ಮಳೆಗಾಲ, ಹವಾಮಾನ ಸಂಸ್ಥೆಗಳು ಸರಿಯಿಲ್ಲ, ಹವಾಮಾನಗಳು ಸರಿಯಿಲ್ಲ, ಮೇವುಗಳು ಸರಿಯಿಲ್ಲ. ಕಾರಣ ಎಲ್ಲ ಬತ್ತಿ ಹೋಗಿವೆ. ಯಾವುದರಲ್ಲಿಯೂ ಶಕ್ತಿ ಇಲ್ಲದಾಗಿದೆ. ಕಾರಣ ಇದಕ್ಕೆಲ್ಲ ಪ್ರತಿಯೊಂದಕ್ಕೂ ಕಾರಣ ಮನುಷ್ಯನೇ. ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆದುಕೊಳ್ಳುವುದರಿಂದ ಇವತ್ತು ನಾನು ನನ್ನದು ಅಂತ ಹೇಳುವಂಥದ್ದು ನಾನಾ ರೀತಿ ದೇವರ ವಿರುದ್ಧವಾಗಿ ದೇವರ ಸೃಷ್ಟಿ, ಮರ ಕಾಡುಗಳನ್ನು ಕಡಿಯೋದು ಸರ್ವನಾಶ ಮಾಡುವುದು. ಉದಾಹರಣೆಗೆ ಎಲ್ಲವನ್ನ ಕಡಿದುಕೊಂಡು ಹೋಮ್ ಸ್ಟೇ ಕಟ್ಟೋದು, ಲಾಡ್ಜ್ ಕಟ್ಟೋದು, ಬಾರ್ ಆ್ಯಂಡ್ ರೆಸ್ಟೋರೆಂಟು, ಹೋಟೆಲ್ಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಟುವಂಥದ್ದು, ಬಾಡಿಗೆ ಕೊಡುವಂಥದ್ದು, ಅಲ್ಲಿ ಬೇಡದ ಅನಾಚಾರಗಳು ನಡೆಯುವಂಥದ್ದು, ಇದು ಎಲ್ಲ ಫ್ಯಾಕ್ಟ್ರಿಗಳನ್ನ ಮಾಡುವಂಥದ್ದು. ಇವತ್ತು ಈಗ ಅನೇಕ ರೈತರುಗಳು ಕೂಡ ಏನು ಮಾಡಿದ್ರು, ಅಯ್ಯೋ ನಾವು ಕಷ್ಟಪಟ್ಟಾಗೆ ನಮ್ಮ ಮಕ್ಕಳು ಮಣ್ಣಲ್ಲಿ ದುಡಿಯೋದು ಬೇಡ, ಅವರು ಕಂಪ್ನಿಗಳಲ್ಲಿ ಕೆಲಸ ಮಾಡಲಿ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಲಿ ಅಂತ ಹೇಳಿ ಎಲ್ಲ ಮಕ್ಕಳನ್ನು ಮಣ್ಣಿನಲ್ಲಿ ದುಡಿಯದೆ ಸೋಮಾರಿಗಳಾಗಿ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಅವರು ಓದಲ್ಲಿ ಏನೇನೋ ಮಾಡಿ ಇವತ್ತು ಎಷ್ಟೋ ಕೋಟಿ ಯೌವನಸ್ಥರ ಸಂಖ್ಯೆ, ವಿದ್ಯಾವಂತರ ಸಂಖ್ಯೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಎಲ್ಲಿಂದ ಉದ್ಯೋಗ ಸಿಗ್ತದೆ? ಕಡೆಗೆ ಏನು ಮಾಡ್ತಾರೆ, ಕದ್ಯಕ್ಕೆ ಶುರು ಮಾಡೋದು, ಬಡದಾಟ, ಕೊಲೆ. ಕಾರಣ ಈ ತಂದೆ ತಾಯಿಗಳಾಗಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಆಗ ಮಕ್ಕಳಿಗೆ ವಿದ್ಯೆ ಬೇಡುವ, ವಿದ್ಯೆ ಬೇಕು, ಕೆಲಸವು ಬೇಕು. ಅದರ ಜೊತೆಯಲ್ಲಿ ಮಣ್ಣಲ್ಲಿ ದುಡಿಯುವಂಥ ರೈತರ ಕೆಲಸವನ್ನು ಕೂಡ ಕಳಿಸಿಕೊಡಬೇಕು, ಗಂಡು ಮಕ್ಕಳಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ. ಆದರೆ ಇವತ್ತು ಅನೇಕರು ಏನು ಮಾಡ್ತಾರೆ, ಅಯ್ಯೋ ನಾವು ಕಷ್ಟಪಟ್ಟ ಹಾಗೆ ನಮ್ಮ ಮಕ್ಕಳು ಕಷ್ಟಪಡೋದು ಬೇಡ. ಈಗ ಮಳೆ ಕಡಿಮೆ ಆಯಿತು, ಬೆಳೆ ಕಡಿಮೆ ಆಯಿತು, ವಿದ್ಯುತ್ ಶಕ್ತಿ ಕಡಿಮೆ ಆಗ್ತಾ ಇದೆ, ಒಂದೊಂದು ಫ್ಯಾಕ್ಟ್ರಿಗಳು ಮುಚ್ಚುತ್ತಾ ಹೋಗ್ತವೆ. ಅವರಿನ್ನು ಏನು ಮಾಡಬೇಕು? ಬಂದು ಮಣ್ಣಲ್ಲಿ ದುಡಿಯಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಾರಣ ಯಾರಿದು? ತಂದೆ ತಾಯಿಗಳೇ ಕಾರಣ. ಆದರೆ ಇಲ್ಲಿ ನಾವು ನೋಡುವಾಗ ಹುಲ್ಲುಗಾವಲು ಕುರಿ ಹಿಂಡುಗಳೆಂಬ ವಸ್ತ್ರವನ್ನು ಹೊದ್ದುಕೊಂಡಿವೆ. ನೋಡಿ ಎಷ್ಟು ಸಂತೋಷ. ಮಳೆಗಾಗ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದಾಗ ದೇವರು ಒಳ್ಳೆ ಮಳೆಯನ್ನು ಕೂಡ ಕೊಡುವವರಾಗಿದ್ದಾರೆ. ಆಯಾಯ ಸಮಯಕ್ಕೆ ಸರಿಯಾಗಿ ಆಯಾಯ ಹವಾಮಾನಗಳನ್ನು ಕೂಡ ಕೊಡುತ್ತಾರೆ. ಹಾಗಾಗಿ ಪ್ರಾಣಿ ಪಕ್ಷಿಗಳಿಗೂ ಮನುಷ್ಯರಿಗೂ ಕೂಡ ಒಳ್ಳೆಯ ಒಂದು ಸಂತೋಷದ ಜೀವನ. ತಗ್ಗುಗಳು ಬೆಳೆಯಿಂದ ಶೋಭಿಸುತ್ತವೆ. ನೋಡಿ, ಬೆಟ್ಟ ಗುಡ್ಡಗಳಲ್ಲಿ ಬೆಳೆ ಬೆಳೀಲಿಕ್ಕೆ ಆಗೋದಿಲ್ಲ. ಅದರ ತಗ್ಗುಗಳಲ್ಲಿ ಇವತ್ತು ಎಷ್ಟೋ ರೈತರುಗಳು ಇದ್ದಾರೆ, ಬೆಟ್ಟ ಗುಡ್ಡಗಳಲ್ಲಿ ಬೆಳೆಯೋಕ್ಕಾಗೋದು. ಅಲ್ಲಿ ಒಳ್ಳೆ ಬೆಳೆ ಬಂದು ಬೆಳೆ ಕೂಡ ಕಂಗೊಳಿಸ್ತದೆ, ಒಳ್ಳೆ ಬೆಳೆ ಸಿಗ್ತದೆ. ಆದರೆ ಇವತ್ತು ಏನಾಗ್ತದೆ, ಇವತ್ತು ಆಳಿಕಲ್ಲು ಮಳೆ ಬೀಳ್ತದೆ, ನಾನಾ ಥರದ ರೋಗಗಳು, ಬೆಳೆ ಬರುವುದಿಲ್ಲ.
ಕಾರಣ ಮನುಷ್ಯರು ದೇವರ ವಾಕ್ಯಕ್ಕೆ ವಿಧೇಯರಾಗದೆ ನಾನು ನನ್ನದು ಅಂತ ಹೇಳುವುದರಿಂದ ಇವತ್ತು ನಾನಾ ಥರದ ರೋಗ ರುಜಿನಗಳು, ಆಮೇಲೆ ಸರಿಯಾಗಿ ಬೆಳೆ ಕೂಡ ಕೊಡದೆ ಇರುವಂಥದ್ದು ಇದುವೇ ಕಾರಣವಾಗಿದೆ. ಇದು ಕೂಡ ಬೈಬಲಲ್ಲಿ ಬರೆಯಲ್ಪಟ್ಟಂತ ಪ್ರತಿ ಒಂದು ವಿಷಯ ಬರೆಯಲ್ಪಟ್ಟಿದೆ. ಮನುಷ್ಯರಿಂದಲೇ ಇವತ್ತು ಮಳೆಗೂ ಬೆಳೆಗಳಿಗೂ ಇವತ್ತು ದೇವರ ಕೋಪ ಇಡೀ ಭೂಲೋಕಕ್ಕೆ ಬಂದು ಪ್ರಕೃತಿ ಕೆಟ್ಟು ಹೋಗಲು ಕಾರಣ ಮನುಷ್ಯರು. ಅದರಿಂದಲೇ ಇವತ್ತು ಭೂಮಿ ಕಷ್ಟ ಸಂಕಟಕ್ಕೆ ಸಿಕ್ಕ ಹಾಕ್ಕೊಂಡಿರುವುದು. ಆದರೆ ಇವತ್ತು ನೋಡಿ, ಒಬ್ಬೊಂದು ರೈತರು ಏನು ಮಾಡ್ತಾರೆ, ತಗ್ಗು ಪ್ರದೇಶಗಳಲ್ಲಿ ಉಳ್ತಾರೆ, ಸಗಣಿ ಹಸಗಳನ್ನು ಸಾಕ್ತಾರೆ, ದನಗಳನ್ನು ಆ ಸಗಣಿಯನ್ನು ತಂದು ಭೂಮಿಗೆ ಹಾಕ್ತಾರೆ, ಚೆನ್ನಾಗಿ ಉಳ್ತಾರೆ, ಮಿಕ್ಸ್ ಮಾಡ್ತಾರೆ, ಈ ರಾಸಾಯನಿಕ ಗೊಬ್ಬರವನ್ನು ಬಹಳ ಕಡಿಮೆ ಮಾಡಿದ್ದಾರೆ. ನೋಡಿ, ಅಂಥವರು ಒಳ್ಳೆ ಬೆಳೆಯನ್ನು ಬೆಳೀತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಅದು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಾಗ ಒಳ್ಳೆ ಬೆಳೆ ಬರಲು ಕೂಡ ಸಾಧ್ಯ. ಈ ಆಳು ಕಲ್ಲು ಮಳೆ ಕೂಡ ದೇವರ ಶಾಪವಾಗಿದೆ. ಪ್ರತಿ ಒಂದು ಬೆಳೆಗಳಿಗೂ ಹುಳ ಹುಪ್ಪಟೆ ಹಿಡುವುದು ಶಾಪವಾಗಿದೆ. ಇದು ಮುಂದಿನ ಇದು ಕೂಡ ಬೈಬಲಲ್ಲಿ ಬರೆದಿರುವಂಥ ಸರ್ವ ಸೃಷ್ಟಿಕರ್ತನಾದಂಥ ದೇವರ ಮಾತಾಗಿದೆ. ಅವು ಆನಂದ ಘೋಷ ಮಾಡಿ ಹಾಡುತ್ತವೋ ಎಂಬಂತಿವೆ. ಯಾವುದು ಬೆಳೆ ನೋಡಿ, ಒಂದೊಂದು ಕಡೆಗೆ ಭತ್ತ ಬೆಳೀತಾರೆ, ರಾಗಿ ಬೆಳೀತಾರೆ, ಗೋಧಿ ಬೆಳೀತಾರೆ, ಸೂರ್ಯಕಾಂತಿ ಬೆಳೀತಾರೆ, ನಾನಾ ಥರದ ತರಕಾರಿಗಳನ್ನು ಬೆಳೀತಾರೆ. ಉದಾಹರಣೆಗೆ ಒಂದು ಹಲಸಿನ ಮರ ಆಗಲಿ, ಮಾವಿನ ಮರ ಆಗಲಿ, ತೆಂಗಿನ ಮರ ಆಗಲಿ, ಅಡಿಕೆ ಮರ ಆಗಲಿ, ಅಥವಾ ರೈತರು ಬೆಳೆಯೋ ಯಾವುದೇ ಬೆಳೆಯಾಗಲಿ ನೋಡಿ, ಒಳ್ಳೆ ಮಳೆ ಬೆಳೆ ಬಂದುವಾಗ ಅದರಲ್ಲಿ ಹೋಗುವಾಗ ಎಂಥ ಒಂದು ಸಂತೋಷವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಈಗ ಬೇಸಿಗೆಗಾಲದಲ್ಲಿ ಕೂಡ ಎಂಥ ಒಂದು ಬಿಸಿಲು ಬಂದರೂ ಕೂಡ ಇವುದು ಉದಾಹರಣೆಗೆ ಹಲಸಿನ ಮರದ ಎಲೆ ಉದುರುವುದು ಇದು ಸಂಪೂರ್ಣ ಉದುರುವುದೇ ಇಲ್ಲ. ಅದರ ಕೆಳಗೆ ಹೋಗಿ ಮಲಗುವವರು ಬಹಳ ಚೆನ್ನಾಗಿ ಈ ಇಂಥ ಎಲೆ ಉದುರದಂಥ ಮರಗಳು, ಈಗ ಹೊಂಗೆಕಾಯಿ ಗಿಡದ ಮರದ ಕೆಳಗಡೆ ಹೋಗಿ ಮಲಗುವವರು ಎಷ್ಟೋ ಜನ, ವಿಶ್ರಾಂತಿ ತೆಗೆದುಕೊಳ್ಳುವವರು ಎಷ್ಟೋ ಜನ. ಕಾರಣ ಅಲ್ಲಿ ಆ ಮರಕ್ಕೆ ಒಂದು ಇರುವಂಥ ದೇವರ ಆಶೀರ್ವಾದ. ಹಾಗೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದಾಗ ಅದೇ ಒಂದು ಬೆಳೆ ಬೆಳೆಯುವಂಥ ರೈತರದ್ದು ತೋಟದಲ್ಲಿ ಹೋಗುವಾಗ, ತೋಟಗಳಲ್ಲಿ ಹೋಗುವಾಗ, ಹೊಲದಲ್ಲಿ ಹೋಗುವಾಗ ಸಂತೋಷ. ಅವು ಮಾತಾಡ್ತಾವ ಎಂಬಂಥ ಅಷ್ಟೊಂದು ಸಂತೋಷ. ಕಾರಣ ದೇವರ ಆಶೀರ್ವಾದ ಇದ್ದರೆ ಮಾತ್ರ ಅದು ಸಾಧ್ಯ, ಇಲ್ಲದಿದ್ದರೆ ಸಾಧ್ಯವಿಲ್ಲ. ಆಗ ದೇವರ ಆಶೀರ್ವಾದ ಯಾಕೆ ಸಾಧ್ಯ ಇಲ್ಲ ಅಂದರೆ, ಈಗಾಗಲೇ ನಾವು ಹಿಂದಿನ ವಚನದಲ್ಲಿ ನಾವು ತಿಳಿದುಕೊಂಡಾಗೆ, ಹಿಂದಿನ ದಿವಸದ ವಚನಗಳಲ್ಲಿ ತಿಳಿದುಕೊಂಡ ಹಾಗೆ, ಅಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗದ ಕಾರಣ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು, ಎಷ್ಟು ದುಡ್ಡು ಹಣ ಖರ್ಚು ಮಾಡಿದರೂ ಕೂಡ ಜೋಬು ಖಾಲಿ 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 ಖಾಲಿ. ಒಂದು ಕಡೆ ಬರೆಯಲ್ಪಟ್ಟಿದೆ, ನೀನು ಎಷ್ಟೇ ದುಡಿದ್ರೂ ಕೂಡ ನೀನು ಉಳೋದಿಲ್ಲ, ಉತ್ತರೆ ಬೀಜ ಹಾಕೋದಿಲ್ಲ, ಬೀಜ ಹಾಕಿದರೆ ಅದು ಹುಟ್ಟೋದಿಲ್ಲ, ಹುಟ್ಟಿದರೆ ಮಿಡತೆಗಳು ತುಂಡು ಮಾಡು, ಮಿಡತೆಗಳು ತುಂಡು ಮಾಡಿದರೆ ಗಿಡ ಬೆಳೆದರೆ ಫಸಲು ಕೊಡುವುದಿಲ್ಲ, ಅದು ಕೊಟ್ಟರೆ ನಿನಗೆ ಸಿಕ್ಕುವುದಿಲ್ಲ, ನಿನ್ನ ಜೋಬೆಲ್ಲ ತೂತ ತೂತ ತೂತ, ಯಾವಾಗಲೂ ಸಾಲ ಸಾಲ ಸಾಲ, ಬಡ್ಡಿ 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 ಅಂತೇಳಿ ಈ ವಿಷಯ ಕೂಡ ದೇವರು ಹೇಳಿದ್ದಾರೆ. ಇದು ಕೂಡ ಗ್ರಂಥಗಳಲ್ಲಿ ಬರೆದಿರುವ ವಿಷಯವಾಗಿದೆ. ಹಾಗೆ ನೋಡಿ, ಇವತ್ತು ಎಷ್ಟೋ ಗೊಬ್ಬರ ಹಾಕ್ತಾರೆ, ಸ್ಪ್ರೇ ಮಾಡ್ತಾರೆ, ಏನೇನೋ ಮಾಡ್ತಾರೆ, ರೇಟ್ ಸಿಕ್ಕೋದಿಲ್ಲ, ಆಳಿಕಲ್ಲು ಮಳೆ ಬಿದ್ದು ಎಲ್ಲವನ್ನ ಸರ್ವನಾಶ ಮಾಡಿ ಹೋಗ್ತದೆ. ಸಾಲ ಸಾಲ ಬಡ್ಡಿ ಬಡ್ಡಿ. ಕಾರಣ ಅವರವರು ಮಾಡುವಂಥ ಒಂದು ತಪ್ಪು, ದೇವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದು ಬಿಟ್ಟು ನಾನಾ ರೀತಿ ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದು. ಈಗ ಉದಾಹರಣೆಗೆ ನಮಗೆ ನಮ್ಮ ಮಕ್ಕಳೇ ನಮ್ಮ ಮಾತನ್ನು, ಒಳ್ಳೆ ಮಾತನ್ನು ಹೇಳಿದಾಗ ಕೇಳದೆ ಹೋದರೆ ಏನು ಮಾಡ್ತಾರೆ, ಅಯ್ಯೋ ಇಂಥ ಮಗ ನನಗೆ ಹುಟ್ಟದಿದ್ದರೂ ಚೆನ್ನಾಗಿತ್ತಪ್ಪ, ಇವನನ್ನು ಯಾಕಪ್ಪ ದೇವರು ನನಗೆ ಕೊಟ್ಟರು, ಇಂಥ ಮಗಳು ನನಗೆ ಹುಟ್ಟಿದ್ರು ಚೆನ್ನಾಗಿತ್ತು, ಇಂಥ ಮಗಳನ್ನು ಯಾಕಪ್ಪ ದೇವರು ಕೊಟ್ಟರು. ಈ ತಂದೆ ತಾಯಿಗೆ ಬೇಸರ ಆಗ್ತದ ಇಲ್ವೋ? ಹಾಗೆ ಆಗ್ತದೆ. ಹಾಗೆ ದೇವರು ಇವತ್ತು ಮನುಷ್ಯನನ್ನು ಸೃಷ್ಟಿ ಮಾಡೋದಕ್ಕಿಂತ ಮೊದಲು ಮನುಷ್ಯನಿಗೆ ಬೇಕಾಗಿದ್ದು ಸರ್ವವನ್ನು, ಸೂರ್ಯ ಚಂದ್ರ ಆಕಾಶದ ಕೆಳಗೆ ಸೂರ್ಯ ಚಂದ್ರಗಳನ್ನು ಇಟ್ಟಿದ್ದಾರೆ, ಎಲ್ಲಿಂದ ಮಳೆಯನ್ನು ತಂದು ಸುರಿಸ್ತಾ ಇದ್ದಾರೆ, ಆಮೇಲೆ ಪ್ರಾಣಿಗಳನ್ನ ಪಕ್ಷಿಗಳನ್ನ ಕೊಟ್ಟಿದ್ದಾರೆ, ಅದಕ್ಕೆ ಮೇವುಗಳನ್ನು ಕೂಡ ದೇವರೇ ಕೊಟ್ಟಿದ್ದಾರೆ. ಇದು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಬೈಬಲಲ್ಲಿ ಸರ್ವವನ್ನು ನೋಡ್ತೇವೆ ನಾವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಇದನ್ನೇ ಹೇಳಿದ್ದಾರೆ, ಎಲ್ಲವೂ ನನ್ನಿಂದಲೇ ಅಪ್ಪ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಿ, ಎಲ್ಲವೂ ನನ್ನಿಂದಲೇ, ನನ್ನನ್ನು ಸ್ಮರಿಸುವವನು ಕೊನೆಯ ಗಾಳದಲ್ಲಿ ನನ್ನನ್ನೇ ಸೇರುವನು.
ಅಂದರೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಭೂಲೋಕದಲ್ಲಿ ಒಳ್ಳೆಯ ರೀತಿಯಲ್ಲಿ ಮೃತವರಾದರೆ ನ್ಯಾಯ ತೀರ್ಪಿನ ದಿವಸ ನನ್ನೊಂದಿಲ್ಲಿ ಅವನು ಪರಲೋಕದಲ್ಲಿ ಇರ್ತಾನೆ ಅಂತ ಇದರ ಅರ್ಥವಾಗಿದೆ. ಹಾಗೆ ಒಳ್ಳೆಯ ಇದಾಗಿ ದೇವರಿಗೆ ವಿರುದ್ಧವಾಗಿ ನಡೆದಾಗ ಖಂಡಿತವಾಗಿ ಈ ಶಿಕ್ಷೆ ಈ ಮಕ್ಕಳ ಮೇಲೆ ತಂದೆ ತಾಯಿಗೆ ಯಾವ ರೀತಿ ಬೇಜಾರಾಗ್ತದೋ ಅದೇ ಹಾಗೆ ಇವತ್ತು ಸರ್ವ ಸೃಷ್ಟಿಕರ್ತನಾದ ಸರ್ವ ಸೃಷ್ಟಿಗೆ ಇಡೀ ಜಗತ್ತಿಗೆ ತಂದೆಯಾದ ದೇವರಿಗೆ ಇವತ್ತು ಬೇಸರ. ಅದುವೇ ಇವತ್ತು ಭೂಮಿಯ ಮೇಲೆ ಬಂದಿರುವ ಕೋಪ. ಹೀಗಿರುವಾಗ ನಾವು ನಮ್ಮನ್ನೇ ಸರಿ ಮಾಡಿಕೊಂಡು ದೇವರಿಗೆ ಸ್ತೋತ್ರ ಮಾಡಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಮುಂದೆ ನಾವು ಜೀವಿಸಬೇಕು. 10 ದಶಾಜ್ಞೆಗಳನ್ನು ಯಾವಾಗಲೂ ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಅದು ಬಹಳ ಪ್ರಾಮುಖ್ಯವಾದದ್ದು. ಇದನ್ನು ಹಿಂದೆ 4 ಸಲ ದೇವರು ನನ್ನ ಮುಖಾಂತರ ನಿಮಗೆ ತಿಳಿಯಪಡಿಸಿದ್ದಾರೆ. ಮುಂದಿನ ದಿವಸಗಳಲ್ಲಿ ಕೂಡ ಒಂದು ಸಲ ಇದನ್ನು ದೇವರ ನಾಮದಲ್ಲಿ ತಿಳಿಸುವವನಾಗಿದ್ದೇನೆ. ಇಲ್ಲಿಗೆ ಕೀರ್ತನೆಗಳು 65 ಮುಕ್ತಾಯವಾಯಿತು. ಈಗ 66ನೇ ಕೀರ್ತನೆಗಳಿಗೆ ಹೋಗೋಣ. ಇದರ ಮುಖ್ಯಾಂಶ ಏನಪ್ಪ ಅಂದರೆ, ತನ್ನ ಪ್ರಜೆಯನ್ನು ಅದ್ಭುತ ರೀತಿಯಿಂದ ನಡೆಸಿದ ದೇವರನ್ನು ಸ್ತುತಿಸುವುದು. ನೋಡಿ, ತನ್ನ ಪ್ರಜೆಯನ್ನು ದೇವರು ಎಲ್ಲರನ್ನ ಪ್ರೀತಿ ಮಾಡುವುದಿಲ್ಲ, ಆಶೀರ್ವಾದ ಮಾಡುವುದಿಲ್ಲ. ಯಾರನ್ನು ಆರಿಸಿಕೊಳ್ತಾರೆ ಅವರನ್ನೇ ಆರಿಸಿಕೊಳ್ಬೇಕಾರೆ. ಯಾರಿಗೆ ವಿಶೇಷವಾದ ಜ್ಞಾನವನ್ನು ಕೊಡಬೇಕು ಅವರಿಗೆ ಜ್ಞಾನವನ್ನು ಕೊಡ್ತಾರೆ. ಯಾರು ಸಾಕ್ಷಿ ನುಡಿಬೇಕು ಅವರೇ ಸಾಕ್ಷಿ ನುಡಿಯೋದು. ಸತ್ಯ ಸುವಾರ್ತೆ ದೇವರ ಸತ್ಯ ಮಾತನ್ನು ಯಾರು ಬೋಧನೆ ಮಾಡಬೇಕೋ ಯಾರು ಸಾರಬೇಕೋ ಅದಕ್ಕಾಗಿ ಬಹಳ ಶಿಸ್ತಿನಿಂದ ಖಂಡಿತ ಅಂಥವರನ್ನೇ ನೇಮಿಸುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಯೇಸುಸ್ವಾಮಿ ಕೂಡ ಒಂದು ಮಾತನ್ನು ಹೇಳಿದ್ದಾರೆ, ತಂದೆಯು ನನಗೆ ಕೊಟ್ಟವರಿಗೆ ಮಾತ್ರ ನಾನು ತಂದೆಯನ್ನು ತೋರಿಸಿಕೊಡುವೇನು. ಅವರಿಗೆ ತನ್ನ ಜ್ಞಾನವನ್ನು ದೇವರು ದಯಪಾಲಿಸುವರು, ತನ್ನ ಮಕ್ಕಳಂಥವರಿಗೆ ಅಂತ. ಹಾಗೆ ಎಲ್ಲರಿಗೂ ಇದರ ಭಾಗ್ಯವೇ ಇಲ್ಲ. ಸ್ವಾಮಿ ಅನ್ನೋರು ಪರಲೋಕ ಸೇರುವುದಿಲ್ಲ ಅಂತೇಳಿ ಮತ್ತಾಯ 7ನೇ ಅಧ್ಯಾಯ 21ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ. ಹಾಗೆ ಇವತ್ತು ಸರ್ವ ಸೃಷ್ಟಿಕರ್ತನಾದ ದೇವರು ಆಯಾಯ ಗ್ರಂಥಗಳಲ್ಲಿ ಹೆಸರುಗಳನ್ನು ಹೇಳ್ಕೊಂಡು ಪ್ರಾರ್ಥನೆ ಮಾಡೋರು, ಭಜನೆ ಮಾಡೋರು, ದಾನ ಧರ್ಮ ಮಾಡೋರು ಎಲ್ಲರೂ ಆ ಕೈಲಾಸ ವೈಕುಂಠಕ್ಕೆ ಪರಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. ಆಗ ಈ ಭಜನೆ ಮಾಡೋದಾ ದೇವರಿಗೆ ಭಜನೆ ಬೇಡವೇ ಬೇಡ. ಬೇಕು ಅಂದರೆ ನಾವು ಅವರವರು ಉಪಕಾರ ಮಾಡಿದ್ದನ್ನು ಸರಿಯಾದ ರೀತಿಯಲ್ಲಿ ಭಜನೆ ಮಾಡುವುದಾದರೆ, ನಾನಾ ರೀತಿ ಹೆಸರುಗಳು ಬೇರೆ ದೇವತೆಗಳು ಸೈತಾನ್ ಹೆಸರು ತಗೊಂಡು ವಿಗ್ರಹಗಳ ಹೆಸರು ತಗೊಂಡು ಭಜನೆ ಮಾಡಿದ್ರು, ಕೈ ಚಪ್ಪಳೆ ತಟ್ಟಿದ್ರು, ತಾಳ ಹಾಕಿದ್ರು, ಕುಣಿದ್ರು, ಜಾತ್ರೆ ಹುಣ್ಣಿಮೆ ಮಾಡುವುದು ಎಲ್ಲವೂ ಬೇಡವೇ ಬೇಡ. ಇದೆಲ್ಲ ದೇವರಿಗೆ ಕೋಪವಾಗಿದೆ. ಇನ್ನೊಂದು ಕಡೆ ತಿಳಿಸಲ್ಪಟ್ಟಿದೆ ಹೊಸ ಒಡಂಬಡಿಕೆಯಲ್ಲಿ ಯೋಹಾನ 4ನೇ ಅಧ್ಯಾಯ 24ನೇ ವಚನದಲ್ಲಿ, ಆತನು ಅಂದರೆ ದೇವರು ಆತ್ಮಸ್ವರೂಪನು, ಆತನಿಗೆ ಸರಿಯಾಗಿ ಆರಾಧಿಸುವವರಂಥ ರೀತಿಯಲ್ಲಿದ್ದವರು ಮಾತ್ರ, ಆ ದೇವರನ್ನು ಸರಿಯಾಗಿ ಅರಿತುಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವವರು ಮಾತ್ರ, ಅಂಥವರ ಪ್ರಾರ್ಥನೆ ಮಾತ್ರ ದೇವರು ಕೇಳುತ್ತಾರೆ ಎಂಬುದಾಗಿ ಯೋಹಾನ 4:24 ಬರೆಯಲ್ಪಟ್ಟಿದೆ. ಇಲ್ಲದ್ರೆ ಏನೇ ಮಾಡಿದರೂ ದೇವರು ಆ ಪ್ರಾರ್ಥನೆಯನ್ನು ಕಣ್ಣು ಬಿಟ್ಟು ನೋಡುವುದಿಲ್ಲ, ಕಿವಿ ಕೊಟ್ಟು ಕೇಳುವುದಿಲ್ಲ ಅಂತೇಳಿ ಯೆಶಾಯ 1ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದಕ್ಕೆ ಅನೇಕರಿಗೆ ದೇವರ ಪ್ರಾರ್ಥನೆ ಉತ್ತರ ಸಿಕ್ಕುವುದಿಲ್ಲ, ಅಂದರೆ ಅಲ್ಲಿ ಆರಿಸಿಕೊಳ್ಳಲಿಲ್ಲ. ಹಾಗೆ ಹೇಳ್ತಾ ಇನ್ನೊಂದು ಕಡೆ ಯೆರೆಮೀಯನ ಗ್ರಂಥದಲ್ಲಿ ಕೂಡ ಹೇಳಿದ್ದಾರೆ, ನಾನು ಅವರನ್ನು ಕರೆದಿಲ್ಲ, ಹೊಟ್ಟೆ ತುಂಬಿಸಕ್ಕಾಗಿ ಓಡಿ ಓಡಿ ನನ್ನ ಬಳಿಗೆ ಬಂದಿದ್ದಾರೆ. ನಾನಾ ರೀತಿಯಲ್ಲಿ ಸುಳ್ಳು ದಗ ಮೋಸ ಮಾಡಿಕೊಂಡು ದೇವರ ಹೆಸರನ್ನು ಹೇಳಿಕೊಂಡು ಆಶ್ರಮಗಳನ್ನು ಓಪನ್ ಮಾಡಿಕೊಂಡು, ಸ್ಕೂಲ್ ಓಪನ್ ಮಾಡಿಕೊಂಡು, ಅಂಗಡಿ ಓಪನ್ ಮಾಡಿಕೊಂಡು, ವಾಹನಗಳನ್ನು ಓಪನ್ ಮಾಡಿಕೊಂಡು, ವಾಹನಗಳನ್ನು ಇಟ್ಟುಕೊಂಡು, ಆಸ್ಪತ್ರೆಗಳು ಇದ್ದುಕೊಂಡು, ನಾನಾ ರೀತಿಯಲ್ಲಿ ದೇವರ ಹೆಸರುಗಳನ್ನು ಮಠ ಮಂದಿರ ದೇವಸ್ಥಾನ ಅಂತೆಲ್ಲ ಹೇಳಿಕೊಂಡು ಅವರು ಒಂದು ಐಷಾರಾಮ ಜೀವನವನ್ನು ನಡೆಸುವವರಾಗಿದ್ದಾರೆ. ಅದುವೇ ನಾನಾ ರೀತಿ ಕಷ್ಟ ಸಂಕಟ ದುಃಖ ದೌಡುಗಳು, ಜೈಲು ಕೇಸು ಜಾಮೀನು ಬರುವಂಥದ್ದು ಎಲ್ಲ ಇದುವೇ ಆಗಿದೆ. ಇದನ್ನು ಹಿಂದೆ ಕೂಡ ಬಹಳ ಸಲ ನಾವು ತಿಳಿದುಕೊಂಡಿದ್ದೇವೆ. ಹಾಗಿರುವಾಗ ಸರಿಯಾಗಿ ಆಗ ದೇವರ ವಾಕ್ಯಕ್ಕೆ ವಿಧೇಯರಾಗುವುದು. ತನ್ನ ಪ್ರಜೆಯನ್ನು ದೇವರು ಸ್ವಾಮಿ ಮತ್ತೊಂದು ಮಾತನ್ನು ಹೇಳಿದ್ದಾರೆ, ನನ್ನನ್ನು ಕಳೆದು ತಪ್ಪಿ ಹೋದ ಕುರಿಗಳಂತಿರುವ ಇಸ್ರೇಲರ ಬಳಿಗೆ ಮಾತ್ರ ತಂದೆ ನನ್ನನ್ನು ಕಳಿಸಿದ್ದಾರೆ. ಅವರಿಗೆ ಹೋಗಿ ಸುವಾರ್ತೆಯನ್ನು ಸಾರು. ಅವರು ತಪ್ಪಿ ಹೋಗಿದ್ದಾರೆ. ಈ ಲೋಕದ ಸುಳ್ಳು ಬೋಧಕರು ಪ್ರವಾದಿಗಳು ಅವರನ್ನು ಸುಳ್ಳು ಬೋಧನೆ ಮಾಡಿ ಅವರನ್ನು ಕೆಡಿಸಿಬಿಟ್ಟಿದ್ದಾರಪ್ಪ.
ಅವರನ್ನು ಏನು ಮಾಡೋದು, ನೀನು ಹೋಗಿ ಅವರಿಗೆ ಅವರನ್ನು ತಪ್ಪಿ ಹೋದ ಕುರಿಗಳಂತಿರುವ ಇಸ್ರೇಲರ ಬಳಿಗೆ ಮಾತ್ರ ಅಂತ. ಹಾಗೆ ಎಲ್ಲರಿಗೂ ದೇವರ ವಾಕ್ಯ ಬೇಡ, ಎಲ್ಲರೂ ಕೇಳುವುದಿಲ್ಲ, ಎಲ್ಲರಿಗೆ ಜ್ಞಾನ ಇರುವುದಿಲ್ಲ, ವಿದ್ಯರಾಗುವುದು ಕೂಡ ಇಲ್ಲ. ದೇವರ ಒಂದು ಪ್ರೀತಿ ಯಾರ ಮೇಲೆ ಇದೆಯೋ ಅವರು ಕೇಳುವರಾಗಿದ್ದಾರೆ, ಹಿಂದಿನ ಜೀವಿತವನ್ನು ಬದಲು ಮಾಡಿಕೊಳ್ಳುವರಾಗಿದ್ದಾರೆ, ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರನ್ನೇ ಹಿಂಬಾಲಿಸುವರಾಗಿದ್ದಾರೆ. ಕೆಲವರು ಕೇಳ್ತಾರೆ, ಕೆಲವರು ಜ್ಯೋತಿಷಕ್ಕೆ ಹೋಗ್ತಾರೆ, ಆ ವಾಸ್ತು ಸರಿ ಇಲ್ಲ, ಈ ವಾಸ್ತು ಸರಿ ಇಲ್ಲ, ಗೇಟು ಸರಿ ಇಲ್ಲ, ಈ ಗೇಟು ಸರಿ ಇಲ್ಲ, ಪಾಯ ಕೂಡಿಸ್ಬೇಕು ಅಂತೇಳಿ ಮತ್ತೆ ಪುನಃ ಇವರು ಜ್ಯೋತಿಷರ ಬಳಿಗೆ ಮನುಷ್ಯರ ಮೇಲೆ ಹೋಗ್ಕೊಂಡು ಅಲ್ಲಿ ಮಾತು ಕೇಳ್ತಾರೆ. ಆಗ ಇವರಿಗೆ ಯಾರ ಮೇಲೆ ಇಲ್ಲಿ ಇದು ಒಂದು ಪ್ರೀತಿ ಇರುವಂಥದ್ದು, ಈ ಸುಳ್ಳು ಹೇಳುವಂಥ ಮನುಷ್ಯರ ಮೇಲೆ, ಈ ಜ್ಯೋತಿಷರ ಮೇಲೆ ಇವರಿಗೆ ನಿಜವಾಗಿ ಸರ್ವ ಸೃಷ್ಟಿಕರ್ತನ ದೇವರ ಮೇಲೆ ಇವರಿಗೆ ಭರವಸೆ ಇಲ್ಲ. ಅದಕ್ಕೆ ನಾನಾ ಥರದ ಶಿಕ್ಷೆಯನ್ನು ಅನುಭವಿಸ್ತಾ ಇರುವುದು. ಇವರು ಎರಡು ದೋಣಿಗೆ ಕಾಲು ಹಾಕಿದವರಾಗಿದ್ದಾರೆ. ಈ ಕಡೆ ಸೈತಾನು ಬೇಕು, ಈ ಕಡೆ ದೇವರು ಬೇಕು. ಶೋಧನೆಗೆ ಒಳಪಡಿಸಿದಾಗ ಬಿದ್ದು ಹೋಗುವಂಥದ್ದು, ನಾನಾ ರೀತಿ ಶಿಕ್ಷೆಗೆ ಒಳಗಾಗುವಂಥದ್ದು ಇದುವೇ ಆಗಿದೆ. ಆದರೆ ದೇವರು ಆದುಕೊಂಡವರು, ಅವರ ಜೀವಿತದಲ್ಲಿ ದೇವರು ಏನು ಕಾರ್ಯ ಮಾಡ್ತಾರೋ ಅವರು ಮಾತ್ರ ದೇವರನ್ನು ಸ್ತುತಿಸುವುದು. ಇದಾಗಿದೆ 66ನೇ ಕೀರ್ತನೆಯಲ್ಲಿ. ಇದನ್ನು ಮುಂದೆ ತಿಳಿದುಕೊಳ್ಳೋಣ. ಇದು ನಾಳೆ ಕೂಡ ಇದನ್ನು ನಾಳೆಯಿಂದ ತಿಳಿದುಕೊಳ್ಳೋಣ. ಈಗ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸದ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಹಾಗೆ ಅವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿ. ನಿಮ್ಮ ಪ್ರೀತಿ ಸಹಾಯದ ಯಾರು ಸಾಕ್ಷಿಗಳಾಗಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿ